ಸ್ನೇಹಿತರೆ, ನಾವು ಬ್ಯಾಂಕ್ಗಳನ್ನು ನಂಬಿ ನಮ್ಮ ಹಣ, ಚಿನ್ನದಂತಹ ಬೆಲೆಬಾಳುವ ವಸ್ತುಗಳನ್ನ ಬ್ಯಾಂಕ್ನಲ್ಲಿ ಇರಿಸ್ತೀವಿ. ಕರೆಂಟ್ ಅಕೌಂಟ್, ಸೇವಿಂಗ್ಸ್ ಅಕೌಂಟ್ಗಳನ್ನ ತೆರೆದು ಬ್ಯಾಂಕ್ನೊಂದಿಗೆ ವ್ಯವಹಾರವನ್ನ ಮಾಡ್ತೀವಿ. ಬ್ಯಾಂಕ್ನಲ್ಲಿದ್ದರೆ ನಮ್ಮ ಹಣ ಸುರಕ್ಷಿತವಾಗಿರುತ್ತೆ ಅನ್ನೋದು ನಮ್ಮೆಲ್ಲರ ನಂಬಿಕೆ. ಅದು ನಿಜ ಕೂಡ ಹೌದು. ಬ್ಯಾಂಕ್ ಭದ್ರವಾದ ಕೊಠಡಿಗಳನ್ನು ನಿರ್ಮಿಸಿ ಅದರಲ್ಲಿ ನಮ್ಮ ಹಣವನ್ನ ಭದ್ರವಾಗಿ ಇರಿಸಿ ನಾವು ಬ್ಯಾಂಕ್ನಲ್ಲಿಟ್ಟ ನಮ್ಮ ಹಣಕ್ಕೆ ಭದ್ರತೆಯನ್ನ ಒದಗಿಸ್ತವೆ. ಇಷ್ಟಿದ್ರೂ ಸಹ ಕೆಲವೊಂದು ಬಾರಿ ಅನರ್ಥಗಳು ಉಂಟಾಗ್ತವೆ. ಈಗ ನಾವು ಹೇಳೋದು ಕೂಡ ಅಂತಹದ್ದೇ ಒಂದು ಘಟನೆ. 20 ಟನ್ ತೂಕದ ಲಾಕರ್ ಒಡೆದು ಅಸಾಧ್ಯ ಎನ್ನುವಷ್ಟು ಗಟ್ಟಿಯಾದ ಗೋಡೆ, ಅದನ್ನು ಕಾಯುತ್ತಿದ್ದ ಸೆಕ್ಯೂರಿಟಿ ಗಾರ್ಡ್ಗಳನ್ನ ಯಾಮಾರಿಸಿ 24 ಗಂಟೆ ಆ ಖಜಾನೆಯಲ್ಲಿಯೇ ಕಳೆದು ಅಲ್ಲಿದ್ದ ಎಲ್ಲ ಹಣ ಸಂಪತ್ತನ್ನ ಕದ್ದ ಇಂಟೆಲಿಜೆಂಟ್ ಕಳ್ಳರ ಕತೆ ಇದು. ಹಾಗಿದ್ರೆ ಹೇಗಿತ್ತು ಆ ಇಂಟೆಲಿಜೆಂಟ್ ಕಳ್ಳರ ಆಪರೇಷನ್ ಅನ್ನೋದನ್ನ ನೋಡೋಣ. ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೀಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ಪಡೆಯಬಹುದು. ಹಾಗೆ ನಮಗೆ ಸಪೋರ್ಟ್ ಮಾಡಲು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಅದು 19ನೇ ಜುಲೈ 1976ರ ಸೋಮವಾರ ಫ್ರಾನ್ಸ್ನಲ್ಲಿಯ ನಿಸ್ ನಗರದಲ್ಲಿ ಸೊಸೈಟಿ ಜನರಲ್ ಬ್ಯಾಂಕ್ ಎಂದಿನಂತೆ ತೆರೆದಿತ್ತು. ಸಿಬ್ಬಂದಿಗಳು ಬಂದು ತಮ್ಮ ಕೆಲಸವನ್ನ ಪ್ರಾರಂಭ ಮಾಡಿದ್ರು. ಅಂದಿಗೆ ಪ್ರಪಂಚದಲ್ಲಿಯೇ ಸುರಕ್ಷಿತವಾದ ಖಜಾನೆಯನ್ನ ಹೊಂದಿದ ಬ್ಯಾಂಕ್ ಎನ್ನುವ ಹೆಸರನ್ನ ಹೊಂದಿದ್ದ ಬ್ಯಾಂಕ್ ಅದು. ಪ್ರತಿದಿನದಂತೆ ಸಿಬ್ಬಂದಿ ಲಾಕರ್ನ ಬಾಗಿಲನ್ನ ತೆರೆಯಲು ಬಂದರು. ಆ ಲಾಕರ್ ತುಂಬಾ ಬಲಯುತವಾದದ್ದು ಅನ್ನೋದು ಕೇವಲ ಬ್ಯಾಂಕ್ನವರಿಗೆ ಮಾತ್ರವಲ್ಲದೆ ಹೊರಗಡೆಯ ಪ್ರಪಂಚಕ್ಕೂ ಕೂಡ ಗೊತ್ತು. ಆದ್ರೆ ಅವತ್ತು ಸರಿಯಾಗಿ ಲಾಕರ್ ಪಿನ್ ಹಾಕಿ ಓಪನ್ ಮಾಡಿದ್ರು ಲಾಕರ್ ಓಪನ್ ಆಗಲಿಲ್ಲ. ಹಾಗಾಗಿ ಬ್ಯಾಂಕ್ನ ಸಿಬ್ಬಂದಿ ಲಾಕರ್ ತಯಾರಿ ಮಾಡಿದ್ದವರನ್ನ ಸಂಪರ್ಕ ಮಾಡಿದ್ರು. ಅವರಿಂದಲೂ ಅದು ಓಪನ್ ಆಗಲಿಲ್ಲ. ಖಾತಾದಾರರು ಬ್ಯಾಂಕ್ನಲ್ಲಿ ಸೇರೋದಕ್ಕೆ ಪ್ರಾರಂಭ ಮಾಡಿದ್ರಿಂದ ವಿಷಯ ಹೊರಗಡೆ ಹೋಯಿತು. ಅದು ಆ ಬ್ಯಾಂಕಿನ ವಿಶ್ವಾಸಕ್ಕೆ ಸಂಬಂಧಪಟ್ಟ ವಿಷಯವಾಗಿ ಬದಲಾಯಿತು. ಬ್ಯಾಂಕ್ ಪ್ರತಿಷ್ಠೆ ಇದರ ಮೇಲೆ ನಿಂತಿತ್ತು. ಹಾಗಾಗಿ ಬ್ಯಾಂಕ್ ಸಿಬ್ಬಂದಿಗೆ ಇದೊಂದು ಅಗ್ನಿ ಪರೀಕ್ಷೆಯಾಗಿ ಬದಲಾಯಿತು. ಅಲ್ಲಿ ಅವರಿಗಿದ್ದ ದಾರಿ ಒಂದೇ: ಗೋಡೆಯನ್ನ ಒಡೆದು ಒಳಗಡೆ ಹೋಗಿ ಲಾಕರ್ ಯಾಕೆ ತೆರೆಯುತ್ತಿಲ್ಲ ಎನ್ನುವುದನ್ನ ನೋಡುವುದು. ಗೋಡೆಯ ಮೇಲೆ ಅನುಮಾನ ಹುಟ್ಟಿಸುವಂತಹ ಯಾವ ಮಾರ್ಕ್ಗಳು ಕೂಡ ಇರಲಿಲ್ಲ. ಭಾರಿ ಯಂತ್ರಗಳ ಸಹಾಯದಿಂದ ಗೋಡೆಗೆ ರಂಧ್ರವನ್ನ ಮಾಡಿ ಒಳಗಡೆ ನೋಡಿದ ಸಿಬ್ಬಂದಿಗಳಿಗೆ ಲಾಕರ್ನ ಡೋರ್ಗೆ ವೆಲ್ಡಿಂಗ್ ಮಾಡಿ ಲಾಕರ್ ಓಪನ್ ಆಗದಂತೆ ಮಾಡಿರೋದು ತಿಳಿಯಿತು. ಆ ಕೊಠಡಿಯ ಒಳಗೆ ಹೋಗೋದಕ್ಕೆ ಒಂದೇ ಒಂದು ದಾರಿ ಇರೋದ್ರಿಂದ ಒಳಗಡೆ ವೆಲ್ಡಿಂಗ್ ಮಾಡೋದಕ್ಕೆ ಹೇಗೆ ಸಾಧ್ಯ ಎಂದು ಸಿಬ್ಬಂದಿ ಆಶ್ಚರ್ಯಗೊಂಡರು. ಆ ಕೊಠಡಿಗೆ ಕಿಟಕಿ ಕೂಡ ಇರಲಿಲ್ಲ. ಹಾಗಾಗಿ ಒಳಗಡೆ ಹೇಗೆ ಹೋದ್ರು ಅನ್ನೋದು ಅವರಿಗಿದ್ದ ಪ್ರಶ್ನೆ. ಗೋಡೆಯನ್ನ ತುಂಬಾ ಬಿಗಿಯಾಗಿ ನಿರ್ಮಿಸಿದ್ರಿಂದ ತುಂಬಾ ಹೊತ್ತು ಗೋಡೆಯನ್ನ ಒಡೆದ ಮೇಲೆ ಒಬ್ಬ ವ್ಯಕ್ತಿ ಒಳಗಡೆ ಹೋಗುವಷ್ಟು ರಂಧ್ರವಾಯಿತು. ಒಳಗೆ ಹೋಗಿ ನೋಡಿದ್ರೆ ಅವರಿಗೆ ಆಶ್ಚರ್ಯ ಕಾಯ್ದಿತ್ತು. ಅಲ್ಲಿದ್ದ ಎಲ್ಲ ಲಾಕರ್ಗಳು ಕೆಳಗೆ ಬಿದ್ದಿದ್ದವು. ಕೆಲವು ಮುರಿದು ಪುಡಿಪುಡಿಯಾಗಿದ್ದವು. ದರೋಡೆಕೋರರು ಎಲ್ಲವನ್ನ ದೋಚಿಕೊಂಡು ಹೋಗಿದ್ದರು. ಸ್ನೇಹಿತರೆ, ಅಲ್ಲಿ ಇದ್ದದ್ದು ಬರೋಬ್ಬರಿ 9,000 ಕೋಟಿ ಮೌಲ್ಯದ ಸಂಪತ್ತು. ಹೋಗುವ ಮುನ್ನ ದರೋಡೆಕೋರರು ವಿತೌಟ್ ಆರ್ಮ್ಸ್, ವಿತೌಟ್ ಹೇಟ್, ವಿತೌಟ್ ವಯೋಲೆನ್ಸ್ ಎನ್ನುವ ಗೋಡೆಯ ಬರಹವನ್ನ ಬರೆದಿದ್ರು. ಅಲ್ಲಿಗೆ ದರೋಡೆಕೋರರು ಹೇಗೆ ಬಂದ್ರು ಅಂದ್ರೆ, ಅಲ್ಲಿ ಸುರಂಗವೊಂದನ್ನ ಕೊರೆದು ಅದರ ಸಹಾಯದಿಂದ ಆ ರೂಮ್ ಒಳಗೆ ದರೋಡೆಕೋರರು ಬಂದಿದ್ರು. ನಂತರ ಅಲ್ಲಿಗೆ ಬಂದ ಪೊಲೀಸರಿಗೆ ಆ ಸುರಂಗ ನಗರದ ಚರಂಡಿಗೆ ಸಂಪರ್ಕವನ್ನ ಹೊಂದಿರೋದು ತಿಳಿಯಿತು. ಸುರಂಗದುದ್ದಕ್ಕೂ 27 ಸಿಲಿಂಡರ್ಗಳು ದೊರೆತವು. ಗ್ಯಾಸ್ ಸಿಲಿಂಡರ್ಗಳ ಮೂಲಕ ಸುರಂಗವನ್ನ ಕೊರೆದಿದ್ದಾರೆ ಎನ್ನುವ ನಿರ್ಧಾರಕ್ಕೆ ಬರಲಾಯಿತು. ದಾರಿಯ ಮಧ್ಯೆ ಗಾಳಿಗಾಗಿ ವೆಂಟಿಲೇಷನ್ ಗಳನ್ನ ಹಾಕಲಾಗಿತ್ತು. ಈ ಕಳ್ಳತನ ಫ್ರಾನ್ಸ್ನ ಪೊಲೀಸರಿಗೆ ಒಂದು ದೊಡ್ಡ ಸವಾಲಾಗಿ ಅಷ್ಟೇ ಅಲ್ಲದೆ ಅವರ ದಕ್ಷತೆಯನ್ನ ಪ್ರಶ್ನಿಸುವ ಪ್ರಕರಣವಾಗಿ ಬದಲಾಯಿತು. ವಿಚಾರಣೆಯನ್ನ ಪ್ರಾರಂಭ ಮಾಡಿದ ಪೊಲೀಸರು ಅದರ ಭಾಗವಾಗಿ ಬ್ಯಾಂಕ್ನ ಸಿಬ್ಬಂದಿಗಳನ್ನ ಪ್ರಶ್ನಿಸಿದರು. ಹೀಗೆ 3 ತಿಂಗಳುಗಳು ಕಳೆದವು. ಅಕ್ಟೋಬರ್ 1976ರಲ್ಲಿ ಈ ಕಳ್ಳತನಕ್ಕೆ ಸಂಬಂಧಪಟ್ಟ ದೊಡ್ಡ ಆಧಾರವೊಂದು ಸಿಕ್ಕಿತು. ಪೊಲೀಸರಿಗೆ ಸಿಕ್ಕ ಸಣ್ಣ ಸುಳಿವಿನ ಅನುಸಾರ ಕಳ್ಳರ ಗುಂಪಿನಲ್ಲಿ ಒಬ್ಬನನ್ನ ಹಿಡಿದರು. ಅವನನ್ನ ತಮ್ಮ ಭಾಷೆಯಲ್ಲಿ ವಿಚಾರಣೆ ಮಾಡಿದ ಮೇಲೆ ಆತ ಎಲ್ಲರ ಹೆಸರನ್ನ ಹೇಳಿದ. ಅವನು ಹಾಗೆ ಅವನ ಸ್ನೇಹಿತ ಸಣ್ಣ ಪುಟ್ಟ ಕಳ್ಳತನ ಮಾಡುವ ಚಿಕ್ಕ ಗುಂಪು. ಅವರು ಇಷ್ಟು ವ್ಯವಸ್ಥಿತವಾಗಿ, ಇಷ್ಟು ನೈಪುಣ್ಯತೆಯಿಂದ ಕಳ್ಳತನ ಮಾಡಿರೋದು ಪೊಲೀಸರನ್ನ ಆಶ್ಚರ್ಯಗೊಳಿಸಿತು. ಅವರನ್ನ ವಿಚಾರಣೆಗೆ ಒಳಪಡಿಸಿದ ನಂತರ ಇನ್ನಷ್ಟು ವಿಚಾರಗಳು ಹೊರಬಂದವು. ಇಲ್ಲಿ ಕಳ್ಳತನ ಮಾಡಿದ್ದು ಇವರೇ, ಆದ್ರೆ ಇದರ ಹಿಂದಿದ್ದ ಮಾಸ್ಟರ್ ಮೈಂಡ್ ಮಾತ್ರ ಬೇರೆ. ಇವರು ಇಲ್ಲಿ ಕೇವಲ ಕೆಲಸಗಾರರು ಮಾತ್ರ. ಇದರ ಹಿಂದಿದ್ದ ಮಾಸ್ಟರ್ ಮೈಂಡ್ ಆಲ್ಬರ್ಟ್ ಎನ್ನುವ ಫೋಟೋಗ್ರಾಫರ್. ಕೊನೆಗೆ ಆತನೂ ಕೂಡ ಸಿಕ್ಕ. ಈತನೇ ಕಳ್ಳ ಎಂದು ತಿಳಿದ ಪೊಲೀಸರಿಗೂ ಅದನ್ನ ನಂಬಲು ಅಸಾಧ್ಯವಾಗಿತ್ತು. ಅದಕ್ಕೆ ಕಾರಣ ಆತನ ನಡವಳಿಕೆ. ಆತ ಯಾವ ರೀತಿಯಲ್ಲೂ ಕಳ್ಳನಂತೆ ಕಾಣಿಸ್ತಿರ್ಲಿಲ್ಲ. ಆತನ ಅಕ್ಕಪಕ್ಕದವರನ್ನ ಕೇಳಿದ್ರೆ ಆತನಿಗೆ ತನ್ನ ಕೆಲಸ ಬಿಟ್ರೆ ಬೇರೆ ಏನೂ ಬರೋದಿಲ್ಲ ಎಂದು ಹೇಳಿದ್ರು. ಆತನನ್ನ ವಿಚಾರಿಸಿದ್ರೆ ಬ್ಯಾಂಕ್ ಕಳ್ಳತನದ ಹಿಂದಿನ ಐಡಿಯಾ ನನ್ನದೇ ಎಂದು ಆತ ಒಪ್ಪಿಕೊಂಡ. ಆತ ಆ ಮೊದಲು ಆ ಬ್ಯಾಂಕ್ನಲ್ಲಿ ಒಂದು ಲಾಕರ್ ತೆಗೆದುಕೊಂಡಿದ್ದ.
ಆ ನೆಪದಲ್ಲಿ ಅಲ್ಲಿಗೆ ಹೋಗಿ ಆ ರೂಮ್ನ ಫೋಟೋ ತೆಗೆದುಕೊಂಡಿದ್ದ. ನಂತರ ಎಂಜಿನಿಯರ್ ವೇಷದಲ್ಲಿ ಹೋಗಿ ಆ ನಗರದ ನಕ್ಷೆಯನ್ನ ಪಡೆದುಕೊಂಡಿದ್ದ. ನಂತರ ತನಗೆ ಬೇಕಾದ ಕೆಲವಷ್ಟು ಜನರ ಸಹಾಯವನ್ನ ಪಡೆದುಕೊಂಡ. ಪ್ಲಾನ್ ಪ್ರಕಾರ ಯಾವುದೇ ಯಂತ್ರಗಳ ಸಹಾಯವಿಲ್ಲದೆ ಅಲ್ಲಿ ಸುರಂಗವನ್ನ ಅಗೆಯಬೇಕಾಗಿತ್ತು. ಅದಕ್ಕಾಗಿ 2 ತಿಂಗಳುಗಳ ಕಾಲ ಸಮಯ ಹಿಡಿದಿತ್ತು. ಆ ಕೆಲಸವನ್ನ ಸಹ ಬರೀ ರಾತ್ರಿಯಲ್ಲಿಯೇ ಮಾಡಬೇಕಾಗಿತ್ತು. ಬ್ಯಾಂಕ್ನಲ್ಲಿ ಯಾರೂ ಇಲ್ಲದ ಸಮಯ ಕೂಡ ಅದೇ ಅಲ್ವಾ. ರೋಡ್ ಮೇಲೆ ಪ್ರಯಾಣ ಮಾಡುವವರಿಗೂ ಕೂಡ ಯಾವುದೇ ಶಬ್ದ ಬರದ ಹಾಗೆ ಸುರಂಗವನ್ನ ಹಾಕಿದ್ರು. ಜುಲೈ 17, 18 ರಾತ್ರಿ ಅಂದ್ರೆ ಶನಿವಾರ ಹಾಗೆ ಭಾನುವಾರ ರಾತ್ರಿ ಖಜಾನೆಗೆ ಪ್ರವೇಶವನ್ನ ಮಾಡಿ ಸುಮಾರು 28 ಗಂಟೆಗಳ ಕಾಲ ಅವರು ಅದೇ ಕೊಠಡಿಯಲ್ಲಿ ಇದ್ರು. ಯಾವುದೇ ಶಬ್ದ ಬಾರದಂತೆ ಬಹಳ ಸೂಕ್ಷ್ಮವಾಗಿ ಅಲ್ಲಿದ್ದ ಎಲ್ಲ ಲಾಕರ್ಗಳನ್ನ ಕಳ್ಳರು ಕೊಳ್ಳೆ ಹೊಡೆದ್ರು. ಊಟವನ್ನ ಕೂಡ ಅದೇ ರೂಮ್ನಲ್ಲಿ ಮಾಡಿದ್ರು. ಸ್ನೇಹಿತರೆ, ಇದು ಇಷ್ಟಕ್ಕೆ ಮುಗಿತು ಅಂದುಕೊಂಡ್ರ? ಕತೆ ಇಲ್ಲಿಂದ ಪ್ರಾರಂಭ ಆಗುತ್ತೆ. ಈ ಆಲ್ಬರ್ಟ್ ತನ್ನ ಎಲ್ಲಾ ತಪ್ಪುಗಳನ್ನ ಒಪ್ಪಿಕೊಂಡು ತಾನು ಕಳ್ಳತನ ಮಾಡಿದ ಎಲ್ಲಾ ವಿವರಗಳನ್ನ ಒಂದು ಕೋಡಿಂಗ್ ಭಾಷೆಯಲ್ಲಿ ಬರೆದಿದ್ದೇನೆ, ಅದನ್ನ ನಾನು ಜಡ್ಜ್ ಕೈಗೆ ನೀಡಬೇಕು ಎಂದು ಪೊಲೀಸರ ಮುಂದೆ ಹೇಳಿದ. ಅದರ ಪ್ರಕಾರವೇ ಪೊಲೀಸರು ಆಲ್ಬರ್ಟ್ನನ್ನ ಜಡ್ಜ್ ಮನೆಗೆ ಕರೆದುಕೊಂಡು ಹೋದ್ರು. ಅಲ್ಲಿ ಹೋದ ಆಲ್ಬರ್ಟ್ ಆ ಪುಸ್ತಕವನ್ನ ಜಡ್ಜ್ ಕೈಗೆ ನೀಡಿ ಕೂಡಲೇ ಅಲ್ಲೇ ಇದ್ದ ಕಿಟಕಿಯ ಮೂಲಕ ಜಿಗಿದು ಕೂಡಲೇ ಅಲ್ಲೇ ಸಿದ್ಧವಾಗಿ ನಿಂತಿದ್ದ ಬೈಕ್ ಮೇಲೆ ಆಲ್ಬರ್ಟ್ ಪರಾರಿಯಾದ. ನಂತರ ಆತ ಎಲ್ಲಿಯೂ ಕಾಣಿಸಲಿಲ್ಲ. 10 ವರ್ಷಗಳ ನಂತರ ಆಲ್ಬರ್ಟ್ ಇಟಲಿಯ ಇಂಟರ್ವ್ಯೂ ಒಂದರಲ್ಲಿ ಕಾಣಿಸಿಕೊಂಡ. ಇದು ಪೊಲೀಸರನ್ನ ಹೀಯಾಳಿಸಲು ಎಂದು ಅಲ್ಲಿಯ ಜನ ಮಾತನಾಡಿಕೊಂಡ್ರು. ನಂತರ ಎಲ್ಲಿ ಹೋದ, ಆ ಹಣವನ್ನ ಏನ್ ಮಾಡಿದ ಎಂದು ಯಾರಿಗೂ ತಿಳಿದಿಲ್ಲ. ಆತ ಮರಣ ಹೊಂದಿದ ನಂತರ ಆತನ ದೇಹವನ್ನ ಆಕೆಯ ತಾಯಿಯ ಮನೆಯ ಮುಂದೆ ಇರಿಸಲಾಗಿತ್ತು. ಇದನ್ನ ಯಾರು ಅಲ್ಲಿ ಇಟ್ರು ಅದು ಕೂಡ ತಿಳಿದಿಲ್ಲ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ. ಇದಾಗಿತ್ತು ಈ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.